ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಸೊ ಹಾಗಾದ್ರೆ ಮಕ್ಕಳ ನಿಮ್ಗೊಂದು ಕಥೆ ಇಲ್ಲ. ಸೊ ಊರಲ್ಲಿ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಇಬ್ರು ವಾಸವಾಗಿರ್ತಾರೆ. ಸೊ ಆ ಕುಟುಂಬದಲ್ಲಿ ತಮ್ಮ ಇರ್ತಾನಲ್ವಾ, ತಮ್ಮ ತುಂಬಾ ಆ ಕುಟುಂಬದಲ್ಲಿ ಅಣ್ಣ ತಮ್ಮ ಇಬ್ರು ವಾಸ ಆಗಿರ್ತಾರೆ ಅಂತ ಹೇಳಿದ್ನಲ್ವಾ, ತಮ್ಮ ಇರ್ತಾನಲ್ವಾ ಅವನು ತುಂಬಾ ಚುರುಕು. ಅಣ್ಣ ಇರ್ತಾನಲ್ವಾ ಅವನು ಸ್ವಲ್ಪ ತಮ್ಮಕ್ಕಿಂತ ಸ್ವಲ್ಪ ಬುದ್ಧಿಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಅಷ್ಟೊಂದು ಚುರುಕಿರಲ್ಲ. ಸೊ ಅದು ತಮ್ಮ ತುಂಬಾ ಫಾಸ್ಟ್ ಇರ್ತಾರೆ. ಆಯ್ತಾ, ಒಂದ್ಸತಿ ಅವ್ರ ಅಮ್ಮ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೇಟೆಗೆ ಹೋಗಿರ್ತಾರೆ. ಪೇಟೆಗೆ ಹೋದಾಗ ಮನೆಗೆ ಬರ್ಬೇಕಾದ್ರೆ ನನ್ನ ಮಕ್ಕಳು ಶಾಲೆಯಿಂದ ಬಂದಿರ್ತಾರೆ. ಈಗ ಅವರಿಗೆ ಏನಾದರೂ ತಿಂಡಿ ತಗೊಂಡೋಗೋಣ ಅಂತೇಳಿ ಬೇಕ್ರಿ ಹತ್ರ ಹೋಗ್ತಾರೆ. ಬೇಕ್ರಿ ಹತ್ರ ಹೋದಾಗ ಅವ್ರ ಅಮ್ಮ ಬೇಕ್ರಿಯಲ್ಲಿ ಬ್ರೆಡ್ ನೋಡ್ತಾರೆ. ಆ ಸಣ್ಣವನಿಗೆ ಬ್ರೆಡ್ ಅಂದ್ರೆ ಏನಾಗಿರುತ್ತೆ, ಬ್ರೆಡ್ ಅಂದ್ರೆ ಅವ್ನ ಸಣ್ಣವನಿಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಅವ್ರ ಅಮ್ಮ ನನ್ನ ಮಗ ಶಾಲೆಯಿಂದ ಬಂದಿರ್ತಾನೆ, ಅವನಿಗೆ ಬ್ರೆಡ್ ತಗೊಂಡೋಗೋಣ ಅಂತೇಳಿ ಬ್ರೆಡ್ನ ತಗೊಂಡ್ಬರ್ತಾರೆ. ಸೊ ಬ್ರೆಡ್ನ ತಗೊಂಡ್ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮನೇಲಿ ಇಟ್ಟಿರ್ತಾರೆ. ಅವನು ತಮ್ಮ ಅವನಿಗೆ ಬೇಗ ಶಾಲೆ ಬಿಟ್ಟಿರುತ್ತೆ, ಬೇಗ ಶಾಲೆಯಿಂದ ಬಂದ್ಬಿಡ್ತಾನೆ. ಬಂದಾಗ ಅವ್ನು ಕೇಳ್ತಾನೆ, ಅಮ್ಮ ಎಲ್ಲಿಗೆ ಹೋಗಿದ್ರಿ, ಏನಾದ್ರು ತಿಂಡಿ ತಂದ್ರ ನನಗೆ ಅಂತೇಳಿ. ಅವ್ರ ಅಮ್ಮ ಹೇಳ್ತಾರೆ, ನಾನು ಸಿಟಿಗೆ ಹೋಗಿದ್ದೆ, ಪೇಟೆಗೆ ಹೋಗಿದ್ದೆ. ಸೊ ಅಲ್ಲಿಂದ ನಿನ್ ಫೇವ್ರೇಟ್ ಬ್ರೆಡ್ ತಗೊಂಡ್ಬಂದಿದ್ದೀನಿ ನಾನು ಅಂತೇಳಿ ಹೇಳ್ತಾರೆ ಅವ್ರ ಅಮ್ಮ. ಹೌದಾ ಅಮ್ಮ, ಬ್ರೆಡ್ ತೋರಿಸಿ ನೋಡೋಣ ಎಲ್ಲಿಟ್ಟಿದ್ಯಾ ಅಂತೇಳಿ ಕೇಳ್ತಾನೆ. ಅವಾಗ ಅವನು ಬ್ರೆಡ್ನ ತೋರಿಸ್ತಾರ ಅವ್ರಮ್ಮ. ಇವನು ಏನ್ ಮಾಡ್ಬಿಡ್ತಾನೆ, ಇವನು ನಮ್ಮ ಅಣ್ಣ ಇನ್ನೂ ಬಂದಿಲ್ಲ ಶಾಲೆಯಿಂದ. ನಮ್ಮಮ್ಮ ಏನ್ ಮಾಡ್ತಾರೆ, ಅವನಿಗೂ ಅಷ್ಟೇ ಬ್ರೆಡ್ ಕೊಡ್ತಾರೆ, ನನಗೂ ಅಷ್ಟೇ ಬ್ರೆಡ್ ಕೊಡ್ತಾರೆ. ಅವ್ನು ಬರೋ ಅಷ್ಟೊತ್ತಿಗೆ ನಾನು ಏನ್ ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಒಂದೆರಡು ಪೀಸ್ ಬ್ರೆಡ್ನ ಏನ್ ಮಾಡ್ಬಿಡೋಣ ಎತ್ತಿಟ್ಬಿಡೋಣ ಅಂತೇಳಿ 2 ಪೀಸ್ ಬ್ರೆಡ್ನ ತಗೊಂಡೋಗಿ ಅವ್ರ ಮನೆಯಲ್ಲಿ ಒಂದು ಬೀರು ಇರುತ್ತೆ, ಆ ಬೀರು ಒಳಗಡೆ ಬಟ್ಟೆ ಕೆಳಗಡೆ ಇಟ್ಬಿಡ್ತಾರೆ. ಆಗ ಅಷ್ಟೊತ್ತಿಗೆ ಅವ್ರ ಅಣ್ಣ ಬರ್ತಾನೆ ಶಾಲೆಯಿಂದ ಬಂದ ಅಣ್ಣ. ಇವನೇ ಫಸ್ಟ್ ತಮ್ಮನೆ, ಅಣ್ಣ ಅಮ್ಮ ಬ್ರೆಡ್ ತಂದಿದ್ದಾರೆ ಗೊತ್ತಾ, ಇಬ್ರು ತಿನ್ನೋಣ ಬಾಯಿಲಿ ಅಂತೇಳಿ ಅವ್ನು ಎತ್ತಿಟ್ಟಿರೋದು ಹೇಳೋದೇ ಇಲ್ಲ. ಅವನಿಗೆ ಒಂದ್ ಸ್ವಲ್ಪ ಕೊಟ್ಟು ಇನ್ನೊಂದ್ ಸ್ವಲ್ಪ ಕೊಟ್ಟು ಇಬ್ರಿಗೂ ಸಮ ಆಯ್ತು ಬ್ರೆಡ್ ಅಂತೇಳಿ ಇಟ್ಬಿಡ್ತಾನೆ. ಇವನು ಆಟ ಆಡೋಕ್ ನೆನದಲ್ಲಿ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆ ಬ್ರೆಡ್ ಇಟ್ಟಿರೋದನ್ನ ಏನ್ ಮಾಡ್ತಾನೆ ಮತ್ತೆ ಬಿಡ್ತಾನೆ. 1 ವಾರ ಆಯ್ತು, 15 ದಿನ ಆಯ್ತು, ಆಯ್ತಾ 20 ದಿನ ಆಗೋಯ್ತು, ನೆನಪೇ ಆಗಲ್ಲ. ಒಂದಿನ ಏನ್ ಮಾಡ್ತಾನೆ ಅಂತಂದ್ರೆ ಸುಮ್ಮನೆ ಕೂತಿರ್ತಾನೆ, ಏನೋ ಯೋಚನೆ ಮಾಡ್ತಾ. ಅವಾಗ ಅವನಿಗೆ ನೆನಪಾಗುತ್ತೆ, ಏನಂತ, ನಮ್ಮಮ್ಮ ಪೇಟೆಯಿಂದ ಬ್ರೆಡ್ ತಂದಿದ್ರು, ನಾನು ಬೀರು ಬಟ್ಟೆ ಕೆಳಗಡೆ ಇಟ್ಬಿಟ್ಟು ಬರ್ತು ಬಿಟ್ಟಿದ್ದೀನಿ, ಇವತ್ತು ತಿನ್ನೋಣ ಅಂತೇಳಿ ಹೋಗಿ ಬಟ್ಟೆ ಒಳಗೆ ಕೈ ಹಾಕಿ ಆ ಬ್ರೆಡ್ನ ತಕೊಂಡಿದ್ದಾನೆ. ಬ್ರೆಡ್ ಏನಾಗಿರ್ಬೋದು, ಅಲ್ಲ ಏನಾಗಿರ್ಬೋದು, ಪುಡಿ ಆಗಿರುತ್ತಾ, ಗಟ್ಟಿ ಆಗಿರುತ್ತಾ. ಆಮೇಲೆ ಏನಾಗಿರ್ಬೋದು, ಎಲ್ಲಿ ಬೂಸ್ಟ್ ಬಂದಿರುತ್ತಲ್ವಾ ಬ್ರೆಡ್ ಅಲ್ವಾ, ಬ್ರೆಡ್ ಬೂಸ್ಟ್ ಬಂದ್ಬಿಟ್ಟಿರುತ್ತೆ. ಸೊ ಅವನಿಗೆ ಅವಾಗ ಏನಿದು ಬ್ರೆಡ್ ಇಷ್ಟೊಂದು ಏನೋ ಒಂಥರ ಆಗಿದೆಯಲ್ಲ, ತಗೊಂಬಂದು ಅವ್ರ ಅಣ್ಣನ್ ಕೇಳ್ತಾನೆ, ಏನಂತ, ಅಣ್ಣ ಇದೇನೋ ನಾನು ನಿಮಗೆ ಕಾರಣದಾಗ ಇಟ್ಬಿಟ್ಟಿದ್ದೆ ನೋಡಿ ಹೆಂಗಾಗ್ಬಿಟ್ಟಿದೆ ಇದು ಬ್ರೆಡ್, ತಿನ್ನಕ್ಕೆ ಬರ್ತಾ ಇಲ್ಲ, ಇದೇನ್ ಹಿಂಗಾಗಿದೆ ಅಂತೇಳಿ ಕೇಳಿದಾಗ ಅವ್ರ ಅಣ್ಣ ಹೇಳ್ತಾನೆ, ಇದೇನೋ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ. ಆಯ್ತಾ, ಅವ್ರು ಹೇಳ್ಬೇಕಾದ್ರೆ ಅವ್ರ ಅಮ್ಮ ಒಳಗಡೆಯಿಂದ ಬರ್ತಾರೆ. ಒಳಗಡೆಯಿಂದ ಬಂದು, ಇದೇನೋ ಬ್ರೆಡ್ ಹಿಂಗಾಗಿದೆ. ಸೊ ನಾನು ಮೊನ್ನೆ ಕಾಯಿ ಹೊಡೆದು 1-2 ದಿನ ಆಯ್ತು, ಒಲೆ ಮೇಲೆ ಇಟ್ಟಿದ್ದೆ, ಒಲೆ ಹತ್ರ ಇಟ್ಟಿದ್ದೆ, ಅದನ್ನು ಕೂಡ ಹಿಂಗೆ ಆಗ್ಬಿಟ್ಟಿದೆ. ಈ ಬ್ರೆಡ್ ಹೆಂಗಾಗಿದೆ ಅದು ಕೂಡ ಹಿಂಗೆ ಆಗಿದೆ. ಇದ್ರ ಜೊತೆಗೆ ನಾನು ಒಂದಷ್ಟು ತರಕಾರಿಗಳನ್ನು ಇಟ್ಬಿಟ್ಟು ಬರ್ದ್ಬಿಟ್ಟಿದ್ದೀನಿ, 1 ವಾರ ಆಗಿದೆ. ಆ ಕ್ಯಾರೆಟ್ ಬೀನ್ಸ್ಗಳ ಮೇಲೆ ಅಲ್ಲಲ್ಲೇ ಬೂಸ್ಟ್ ಬಂದ್ಬಿಟ್ಟಿದೆ ಅಂತೇಳಿ ಅವ್ರ ಅಮ್ಮ ಹೇಳ್ತಾರೆ ಅಲ್ವಾ. ಸೊ ಹಾಗಾದ್ರೆ ಅಲ್ಲಿ ನನಗೆ ಹೇಳಿದ ಕಥೆಯಲ್ಲಿ ಬ್ರೆಡ್ ಮೇಲೆ, ಆಮೇಲೆ ತರಕಾರಿ ಮೇಲೆ, ತೆಂಗಿನಕಾಯಿ ಮೇಲೆ ಬಂದಂಥದ್ದು ಏನಾಗಿರ್ಬೋದು, ಅದು ಬೂಸ್ಟ್ ಏನದು, ಜೀವಿ. ಯಾವ ಜೀವಿ, ವೆರಿ ಗುಡ್, ಯಾವ ಜೀವಿ, ಹಾಗಾದ್ರೆ ಮಕ್ಕಳ ಇವತ್ತಿನ ಅವಧಿಯಲ್ಲಿ ವಿಜ್ಞಾನದಲ್ಲಿ ನಿಮಗೆ 8ನೇ ತರಗತಿಯಲ್ಲಿ 2ನೇ ಪಾಠ ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನೋ ಪಾಠದ ಬಗ್ಗೆ ನಿಮಗೆ ನಾನಿವತ್ತು ಬೋಧನೆಯನ್ನ ಮಾಡ್ತೀನಿ. ಪಾಠದ ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು.
ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು. ಓಕೆ, ಸೊ ಹಾಗಾದ್ರೆ ಈ ಸೂಕ್ಷ್ಮಾಣು ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನೋ ಪಾಠದಲ್ಲಿ ನಾವಿವತ್ತು ಪೀಠಿಕೆ, ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಪೀಠಿಕೆ, ನೆಕ್ಸ್ಟ್ ಸೂಕ್ಷ್ಮಾಣು ಜೀವಿಗಳ ಅರ್ಥ, ಸೂಕ್ಷ್ಮಾಣು ಜೀವಿಗಳ ಅರ್ಥ, ಸೂಕ್ಷ್ಮಾಣು ಜೀವಿಗಳ ವಿಧಗಳು, ಸೂಕ್ಷ್ಮಾಣು ಜೀವಿಗಳಲ್ಲಿ ವೈರಸ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನ ಮಕ್ಕಳ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯೋಣಂತೆ. ಸೊ ಯಾವ್ಯಾವ ಫಲಿತಾಂಶಗಳನ್ನ ಕಲಿತೀವಿ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಹೆಂಗೆ ಏನು ಅಂತೇಳಿ ಅದ್ರ ಬಗ್ಗೆ ಕಲಿತೀವಿ. ಸೂಕ್ಷ್ಮಾಣು ಜೀವಿಗಳ ಅರ್ಥ, ಸೂಕ್ಷ್ಮಾಣು ಜೀವಿಗಳ ವಿಧಗಳು, ವೈರಸ್ ಅಂದ್ರೆ ಏನು, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳ ಇವತ್ತಿನ ಅವಧಿಯಲ್ಲಿ ನಾವು ಕಲಿಯೋಣ. ಓಕೆನಾ? ಓಕೆನಾ? ಓಕೆ, ಹಾಗಾದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಭೂಮಿ ಮೇಲೆ ಅಂದ್ರೆ ನಮ್ಮ ಪರಿಸರದಲ್ಲಿ ನಾವು ಸಸ್ಯಗಳನ್ನ ನೋಡ್ತೀವಿ ಅಲ್ವಾ? ಸಸ್ಯಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ, ಹೌದಾನೆ? ಹೌದಾ ಅಲ್ವಾ? ಓಕೆ, ಹಾಗಾದ್ರೆ ಯಾವ ಸಸ್ಯಗಳನ್ನ ನೀವು ಸುತ್ತಮುತ್ತಲಿನ ವಾತಾವರಣದಲ್ಲಿ ನೀವು ನೋಡ್ತೀರಾ? ಯಾರಿಗೆ ಗೊತ್ತಿದೆ ಅವ್ರ ಕೈ ಎತ್ತಬೇಕು. ಸಸ್ಯಗಳು ಯಾವ್ಯಾವ ಸಸ್ಯಗಳನ್ನ ನಿಮ್ಮ ಮನೆ ಸುತ್ತಮುತ್ತ, ಶಾಲೆ ಸುತ್ತಮುತ್ತ, ನೀವು ಬರುವಂತ ದಾರಿಯಲ್ಲಿ ಗಮನಿಸ್ತೀರಿ? ಒಬ್ಬೊಬ್ರು ಒಂದೊಂದು ಹೇಳ್ಬೇಕು. ಗೋಲ್ಡ್ ಮಾವಿನ ಮರ, ನೆಕ್ಸ್ಟ್ ಸೀಬೆ ಮರ, ಗೋಲ್ಡ್ ಟೊಮೊಟೊ ಸಸ್ಯ, ಓಕೆ ಗೋಲ್ಡ್ ತೆಂಗಿನ ಮರ, ಗೋಲ್ಡ್ ಅಡಿಕೆ ಸಸಿ, ಗೋಲ್ಡ್ ನೆಕ್ಸ್ಟ್ ನೆಲ್ಲಿ ಗಿಡ, ನೆಕ್ಸ್ಟ್ ಗುಲಾಬಿ ಗಿಡ, ಗೋಲ್ಡ್ ನೆಕ್ಸ್ಟ್ ಹಲಸಿನ ಮರ, ದಾಸವಾಳ, ಪಪ್ಪಾಯಿ, ಸೀಬೆಹಣ್ಣು, ಸೀತಾಫಲ. ಓಕೆ, ಹಾಗಾದ್ರೆ ಮಕ್ಕಳ ನೀವೊಂದಷ್ಟು ಸಸ್ಯಗಳ ಹೆಸರು ಹೇಳಿದ್ರಿ ಅಲ್ವಾ? ಸಸ್ಯಗಳ ಹೆಸರು ಹೇಳಿದ್ರಿ ಅಲ್ವಾ? ಹೌದಾನೆ? ಹಾಗಾದ್ರೆ ಈ ಸಸ್ಯಗಳೆಲ್ಲ ನಮ್ ಬರಿಗಣ್ಣಿಗೆ ಕಾಣಿಸ್ತವೆ ತಾನೆ? ಕಾಣಿಸ್ತವೆ ತಾನೆ? ಮಾತಾಡ್ಬೇಕು, ಕಾಣಿಸ್ತವೆ. ಸೊ ಹಾಗಾದ್ರೆ ಅದೇ ರೀತಿ ನಮ್ಮ ಪರಿಸರದಲ್ಲಿ ಅನೇಕ ವಿಧದ ಪ್ರಾಣಿಗಳನ್ನು ಕೂಡ ನೋಡ್ತೀವಿ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅಲ್ವಾ? ಸೊ ಯಾವ್ಯಾವ ಪ್ರಾಣಿಗಳು ನೋಡ್ತೀವಿ? ಯಾರಿಗೂ ಮಾಂಸ ಅಂತ ಕೊಡಂಗಿಲ್ಲ, ಯಾರಿಗೂ ಗೊತ್ತಿದೆ ಅವ್ರ ಕೈ ಹಸು, ಕುರಿ, ಆಡು, ನೆಕ್ಸ್ಟ್ ನಾಯಿ, ಬೆಕ್ಕು, ನೆಕ್ಸ್ಟ್ ಅಷ್ಟೇನಾ ಪ್ರಾಣಿಗಳು? ಎಮ್ಮೆ, ಹುಲಿ, ಮೊಲ, ಹಾವು. ಹಾಗಾದ್ರೆ ನೀವೊಂದಷ್ಟು ಪ್ರಾಣಿಗಳ ಹೆಸರು ಹೇಳಿದ್ರಿ ಅಲ್ವಾ? ಏನಂತ? ಸಿಂಹ, ಹುಲಿ, ಚಿರತೆ, ಆನೆ, ಮೊಲ. ಸೊ ಇವುಗಳೆಲ್ಲ ಏನಿವು? ಪ್ರಾಣಿಗಳಲ್ವಾ? ಹೌದಾ? ಹಾಗಾದ್ರೆ ನಿಮಗೆ ಈಗ ಸಸ್ಯಗಳು ಗೊತ್ತಾಯ್ತು, ಪ್ರಾಣಿಗಳು ಗೊತ್ತಾಯ್ತಲ್ವಾ? ಸಸ್ಯಗಳು ಮತ್ತೆ ಪ್ರಾಣಿಗಳು ಗೊತ್ತಾಯ್ತಲ್ವಾ? ಗೊತ್ತಾಯ್ತಲ್ವಾ? ಅವೆಲ್ಲ ಬರಿಗಣ್ಣಿಗೆ ಕಾಣಿಸ್ತವೆ ತಾನೆ? ಬರಿಗಣ್ಣಿಗೆ ಕಾಣಿಸ್ತವೆ ಅಲ್ವಾ? ಹಾಗಾದ್ರೆ ಮಕ್ಕಳ ಸೊ ಸರಿ ಸರಿ. ಹಾಗಾದ್ರೆ ಸೊ ನಮ್ಮ ಬರಿಗಣ್ಣಿಗೆ ಕಾಣಿಸಿದ ಜೀವಿಗಳು ಕೂಡ ನಮ್ಮ ಸುತ್ತಮುತ್ತ ಏನಾಗಿದ್ದಾವೆ? ಇದಾವೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಸಸ್ಯಗಳು ನಮ್ಮ ಕಣ್ಣಿಗೆ ಕಾಣುತ್ತೆ, ಪ್ರಾಣಿಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಆದ್ರೆ ಮಕ್ಕಳ ಕೆಲವೊಂದು ನಮ್ಮ ಕಣ್ಣಿಗೆ ಕಾಣಿಸದ ಜೀವಿಗಳು ಇದಾವೆ. ಅವುಗಳನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಏನಪ್ಪ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ನೋಡ್ರಿ, ಇಲ್ಲಿ ನಮ್ಮ ಕೇಳಿಸ್ಕೋಬೇಕು. ನಮ್ಮ ಪ್ರಶ್ನೆ ಕೇಳ್ತೀನಿ. ನಮ್ಮ ಬರಿಗಣ್ಣಿಗೆ
ಚಿಕ್ಕ, ಅತಿ ಚಿಕ್ಕ ಜೀವಿಗಳು. ಹಾಗಾದ್ರೆ ನಿಮ್ ತಲೆ ಒಂದು ಪ್ರಶ್ನೆ ಹೊಡ್ತಾ ಇರಬಹುದು, ಮಿಸ್ ಈಗ ಸೂಕ್ಷ್ಮ ಜೀವಿಗಳು ಕಾಣಲ್ಲ ಅಂತ ಹೇಳಿ ಹೇಳಿದ್ರೆ ಅಲ್ವಾ, ಕಾಣಲ್ಲ ಅಂತ ಹೇಳಿದ್ರೆ ಅಲ್ವಾ, ಸೊ ಹಾಗಾದ್ರೆ ಮಿಸ್ ಇವನ್ನ ನೋಡಕ್ಕೆ ಸಾಧ್ಯನೇ ಇಲ್ವಾ? ಸಾಧ್ಯ ಇದೆ. ಹೇಗೆ ಮಿಸ್ ಇದು ನೋಡ್ರಿ, ಈ ಬರಿಗಣ್ಣಿಗೆ ಕಾಣಿಸದ ಜೀವಿಗಳನ್ನ ನಾವು ಏನ್ ಮಾಡ್ಬೋದಪ್ಪ ಅಂತ ಹೇಳಿ ನೋಡಬಹುದು. ಅದಕ್ಕೆ ಮೈಕ್ರೋಸ್ಕೋಪ್, ಸೂಕ್ಷ್ಮದರ್ಶಕ, ಕನ್ನಡದಲ್ಲಿ ಏನಂತ ಕರಿತೀವಿ? ಸೂಕ್ಷ್ಮದರ್ಶಕ. ನಮ್ಮ ಬರಿಗಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳನ್ನ ನೋಡೋದಕ್ಕೆ ಬಳಸುವಂತಹ ಉಪಕರಣ ಯಾವುದು ಅಂತ ಹೇಳಿದ್ರೆ ಸೂಕ್ಷ್ಮದರ್ಶಕ. ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವೇನ್ ಮಾಡ್ತೀವಿ? ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳನ್ನ ನಾವು ನೋಡಬಹುದು. ಅರ್ಥ ಆಗ್ತಿದ್ಯಾ? ಇದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್. ಎಂತ ಕರೀತಾರೆ? ಮೈಕ್ರೋಸ್ಕೋಪ್ ಅಂತ ಕರಿತೀವಿ, ಸೂಕ್ಷ್ಮ ದರ್ಶಕ. ಗೊತ್ತಾಯ್ತಾ? ಗೊತ್ತಾಯ್ತಾ? ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳು ಹೆಂಗಿರ್ತವೆ, ಯಾವ್ಯಾವ ಆಕಾರದಲ್ಲಿ ಇರ್ತವೆ ಅಂತೇಳಿ ನಿಮಗೆ ಕುತೂಹಲ ಆಗ್ತದೆ ಅಲ್ವಾ? ಅಲ್ವಾ? ಸೊ ನೋಡ್ರಿ, ನಿಮಗೆ ನಾನಿಲ್ಲೊಂದು ಚಾರ್ಟ್ ಹಾಕಿದ್ದೀನಿ. ಏನು? ವಿವಿಧ ಬಗೆಯ ಸೂಕ್ಷ್ಮಾಣು ಜೀವಿಗಳ ಚಿತ್ರ ಕಾಣಿಸ್ತೀಯಾ? ಅದು ನೋಡ್ರಿ, ವಿವಿಧ ಬಗೆಯ ಸೂಕ್ಷ್ಮಾಣು ಜೀವಿಗಳ ಚಿತ್ರ ಅಂತ ಅಲ್ವಾ? ನೋಡ್ರಿ, ಇಲ್ಲಿ ಬೇರೆ ಬೇರೆ ವಿಧದ ಸೂಕ್ಷ್ಮಾಣು ಜೀವಿಗಳು ನಿಮ್ಮ ಕಣ್ಣು ಮುಂದೆ ಇದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಅಮೀಬಾ ಇದೆ. ನಾನು ನೆಕ್ಸ್ಟ್ ಕರಿತೀನಿ, ಬರಬೇಕು. ಯಾರ್ಯಾರು ಯಾವ್ಯಾವ ಜೀವಿ ಅಂತ ಗುರುತಿಸ್ಬೇಕು, ನೋಡ್ಕೋಬೇಕು. ಅಮೀಬಾ ಇದೆ ನಿಮಗಿರುವಂಥದ್ದು, ಪ್ಯಾರಾಮಿಷಿಯಂ ಇದೆ ಅಲ್ವಾ, ವೈರಸ್ಗಳಿದಾವೆ. ಗೊತ್ತಾಗ್ತಿದ್ಯಾ? ವೈರಸ್ ಇದೆ ನೋಡ್ರಿ. ಇಲ್ಲೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಚಿತ್ರಗಳು ನೋಡ್ರಿ. ಫಸ್ಟ್ ಬೇರೆ ಬೇರೆ ವಿಧದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದಾವೆ. ಇವೆಲ್ಲ ಹೆಂಗ್ ಕಾಣ್ತಿದಾವೆ ಅಂತ ಹೇಳಿದ್ರೆ, ಸೊ ಇವುಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವೇನ್ ಮಾಡ್ಬೋದು? ಇವನ್ನ ನೋಡ್ಬೋದು. ಅರ್ಥ ಆಗ್ತಿದ್ಯಾ? ಇದು ಒಂದು ಚಾರ್ಟ್ ಆದ್ರೆ ಇಲ್ಲಿ ಇನ್ನೊಂದು ಚಾರ್ಟ್ ಇದೆ. ಯಾವ್ದಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ರಿ, ಇದನ್ನು ಕೂಡ ಬೇರೆ ಬೇರೆ ವಿಧದ ಸೂಕ್ಷ್ಮಾಣು ಜೀವಿಗಳ ಚಿತ್ರದ ಚಾರ್ಟ್ ನೋಡ್ರಿ. ಇಲ್ಲಿ ಅಮೀಬಾ ಇದೆ, ಪ್ಯಾರಾಮಿಷಿಯಂ ಇದೆ, ಸ್ಪೈರೋಗೈರಾ ಇದೆ, ಆಸ್ಪರ್ಜಿಲ್ಲಸ್ ಇದೆ, ಪೆನ್ಸಿಲಿಯಂ ಇದೆ, ರೆಡ್ ಮೋಲ್ಡ್ ಇದೆ, ಕ್ಲೆಮಿಡೋಮೋನಸ್ ಇದೆ. ಇವೆಲ್ಲವೂ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಬಗೆಯ ಏನಪ್ಪಾ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳ ಚಿತ್ರ. ಏನು? ಬೇರೆ ಸೂಕ್ಷ್ಮ ವಿಧದ ಸೂಕ್ಷ್ಮಾಣು ಜೀವಿಗಳ ಚಿತ್ರ. ನಾನು ಮುಂದೆ ಹೇಳ್ತೀನಿ ಸೂಕ್ಷ್ಮಾಣು ಜೀವಿಗಳ ವಿಧಗಳು ಹೇಳಿದಾಗ. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಇದು ಒಂದು ಚಾರ್ಟ್ ಆದ್ರೆ ಇಲ್ಲಿ ನೋಡ್ರಿ, ನಂಬರ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇಯರ್. ನೋಡ್ರಿ, ತುಂಬಾ ಇಷ್ಟೊಂದು ಬೇರೆ ವಿಧದ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಸುತ್ತಮುತ್ತ ಇದಾವೆ. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್, ಈ ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ವಾಸವಾಗಿದ್ದಾವೆ, ಎಲ್ಲಿರ್ತಾವೆ ಮಿಸ್ ಅಂತೇಳಿ ನೆಕ್ಸ್ಟ್ ನಾವು ಪ್ರಶ್ನೆಯನ್ನ ಹಾಕಿದಾಗ ನೋಡ್ರಿ, ಸೂಕ್ಷ್ಮಾಣು ಜೀವಿಗಳು ಸರ್ವಾಂತರಯಾಮಿ. ಏನಂದ್ರೆ ಸರ್ವಾಂತರಯಾಮಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ನೋಡಿ, ಏನಂತ? ದೇವರು ಸರ್ವಾಂತರಯಾಮಿ ಅಂತ ಹೇಳ್ತೀರಲ್ವಾ? ಅಂದ್ರೆ ದೇವರು ಎಲ್ಲಾ ಕಡೆನೂ ಇದ್ದಾನೆ ಅಲ್ಲೋ. ದೇವರು ಎಲ್ಲಾ ಕಡೆನೂ ಇದ್ದಾನೆ ಅಂತೇಳಿ ನಾವ್ ಹೇಳ್ತೀವಲ್ವಾ? ಹೇಳ್ತೀವ ಇಲ್ಲ? ಹಂಗೆ ಸೂಕ್ಷ್ಮಾಣು ಜೀವಿಗಳು ಕೂಡ ಸರ್ವಾಂತರಯಾಮಿ ಅಂತಂದ್ರೆ ಎಲ್ಲಾ ಕಡೆನೂ ಇದ್ದಾರೆ. ಇದಕ್ಕೊಂದು ನಿಮಿಷ ಒಂದು ಚಿಕ್ಕ ಕುತೂಹಲಕಾರಿ ಒಂದು ಘಟನೆ ಹೇಳ್ತೀನಿ ನೋಡ್ರಿ. ಸೊ ಏನಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ನಮ್ಮ ಸಿನಿಮಾ ರಂಗದಲ್ಲಿ ನಾವು ಇವರು ಪವರ್ ಸ್ಟಾರ್ ಅಂತೇಳಿ ಯಾರೇನು ಕರಿತೀವಿ? ಪುನೀತ್ ರಾಜ್ಕುಮಾರ್ ಅಲ್ವಾ? ಓಕೆ. ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಿನಲ್ಲೇ ಒಂದು ಫಿಲಂ ಮಾಡಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಅವ್ರ ತಂದೆ ಪುನೀತ್ ರಾಜ್ಕುಮಾರ್ ತಂದೆ ಯಾರು? ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಸೇರಿ ಒಂದು ಚಲನಚಿತ್ರ ಮಾಡಿದ್ದಾರೆ. ಆ ಚಿತ್ರದ ಹೆಸರು ಇದು ಹಿರಣ್ಯಕಶಿಪು ಪಾತ್ರದಲ್ಲಿ ರಾಜ್ಕುಮಾರ್ ಇರ್ತಾರ. ಭಕ್ತ ಪ್ರಹ್ಲಾದ ಫಿಲಂ ಅಲ್ಲಿ ಪಿಕ್ಚರ್ ಹೆಸರು ಭಕ್ತ ಪ್ರಹ್ಲಾದ. ಆ ಭಕ್ತ ಪ್ರಹ್ಲಾದ ಪಿಕ್ಚರ್ ಅಲ್ಲಿ ಪ್ರಹ್ಲಾದನ ಪಾತ್ರ ಅಪ್ಪ ಮಾಡಿದಾರ ನೋಡ್ರಿ. ಮಾಡಿದಾರ? ಸಂಭಾಷಣೆ ನೆನಪಿದ್ಯಾ? ಅವ್ರು ನೋಡ್ರಿ, ಅವರ ಹಿರಣ್ಯಕಶಿಪು ಏನಾಗಿರ್ತಾರೆ? ವಿಷ್ಣುವಿನ ದ್ವೇಷಿ ಆಗಿರ್ತಾರ ಅಲ್ವಾ ಹಿರಣ್ಯಕಶಿಪು. ಸೊ ಹಾಗಾಗಿ
ಹಿರಣ್ಯಕಶಿಪುಗೆ ವಿಷ್ಣು ನಾರಾಯಣ ಅಂತ ಹೆಸರು ಎತ್ತಿದ್ರೆ ಆಗ್ತಿರಲ್ಲ. ಆದ್ರೆ ಅಪ್ಪು ಆ ಫಿಲಮ್ ಪ್ರಹ್ಲಾದ ಅನ್ನೋ ಪಾತ್ರದಲ್ಲಿ ಮಾಡಿರುವಂತ ಅಪ್ಪು ಯಾವಾಗ್ಲೂ ನಾರಾಯಣ ಹರಿ ನಾರಾಯಣ ಅಂತ ಭಜನೆ ಮಾಡ್ತಿರ್ತಾರೆ. ಅದು ನೋಡಿದಾಗ ಅವ್ರಿಗೆ ಏನಾಗುತ್ತೆ, ಹಿರಣ್ಯಕಶಿಪು ಕೋಪ ಬರ್ತಿರುತ್ತೆ. ಅವ್ರ ಜೊತೆ ಅವರ ತಂದೆ ಮಗುವಿನ ಸಂಭಾಷಣೆ ನಡೀತಾ ಇರುತ್ತೆ. ನೋಡಿದಿಲ್ಲ ಫಿಲಮಲ್ಲಿ ಏನಂತ ಅವ್ರ ಹಿರಣ್ಯಕಶಿಪು ಸಿಟ್ಟು ಬರುತ್ತೆ. ಏನಂತ, ಏನು ನೀನು ಹರಿ ಹರಿ ಅಂತ ಹೇಳಿ ಕರಿತೀಯ, ಹರಿ ನನ್ನ ತಂದೆ, ನಾರಾಯಣ ನನ್ನ ತಂದೆ ಅಂತೇಳಿ ಹೇಳ್ತೀಯ, ಅವನಲ್ಲ ನಿನ್ ತಂದೆ ನಾನು ಅಂತೇಳಿ ಹೇಳಿದಾಗ ಅವ್ನು ಹಿರಣ್ಯಕಶಿಪು ಹೇಳ್ತಾನೆ. ಏನಂತ ಪ್ರಹ್ಲಾದ ಹೇಳ್ತಾನೆ ಅವ್ರಿಗೆ, ಅವ್ರ ಅಪ್ಪನಿಗೆ, ಹೌದು ನೀವೇ ನನ್ನ ತಂದೆ, ಆದ್ರೆ ನಮ್ಮೆಲ್ಲರನ್ನು ಕಾಯ್ತಿರೋ ತಂದೆ ನಾರಾಯಣ ಹರಿ ಅವನ ಮೇಲಿದ್ದಾನೆ ಅಂದಾಗ ಸಿಟ್ಟು ಬಂದ್ಬಿಡುತ್ತೆ. ಯಾರಿಗೆ? ಹಿರಣ್ಯಕಶಿಪುಗೆ. ಅವಾಗ ಅವನೇನೇ ಹೇಳ್ತಾನೆ ಅಂತಂದ್ರೆ, ಹೌದಾ ಅವನ್ನ ದರ ಎಳ್ಕೊಂಬಂದು ತೋರ್ಸು, ಹರಿ ಎಲ್ಲಿದ್ದಾನೆ ತೋರ್ಸು, ಈ ಕಂಬದಲ್ಲಿರುವನೇ ನನ್ನ ತಂದೆ, ಈ ಕಂಬದಲ್ಲೂ ಇರುವನು, ಆ ಕಂಬದಲ್ಲಿರುವನೇ ತಂದೆ, ಆ ಕಂಬದಲ್ಲೂ ಇರುವನು, ಈ ಕಂಬದಲ್ಲಿರುವನೇ ಈ ಕಂಬದಲ್ಲಿರುವನೇ. ಅವಾಗ ಅವನಿಗೆ ಸಿಟ್ಟು ಬಂದು ಆ ಕಂಬ ಹೊಡಿತಾನಲ್ಲ, ಕಂಬ ಹೊಡೆದಾಗ ಅಲ್ಲಿ ಒಳಗಡೆಯಿಂದ ಯಾರು ಬರ್ತಾರೆ? ಉಗ್ರ ನರಸಿಂಹನ ರೂಪದಲ್ಲಿ ದೇವತಾನು ವಿಷ್ಣು. ಹಂಗೆ ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಹಂಗೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಎಲ್ಲಾ ಕಡೆನೂ ಇದ್ದಾವೆ. ಎಲ್ಲಾ ಕಡೆ ಅಂದ್ರೆ ನೀರಲ್ಲಿದ್ದಾವೆ, ಗಾಳಿಯಲ್ಲಿ ಇರ್ತವೆ, ನಮ್ಮ ಬಟ್ಟೆಗಳಲ್ಲಿ ಇರುತ್ತೆ, ನಮ್ಮ ಕೈಯಲ್ಲಿ ಇರುತ್ತೆ, ಅರ್ಥ ಆಗ್ತಿದೆ, ನಾವು ಸೇವಿಸೋ ಆಹಾರದಲ್ಲಿ ಇರುತ್ತೆ, ನಮ್ಮ ಬಾಯಲ್ಲಿರೋ ಸಲೈವ ಇದೆಯಲ್ಲ, ನಮ್ಮ ಬಾಯಿಯಲ್ಲಿರೋ ಲಾಲಾರಸ ಗ್ರಂಥಿ ಇದೆಯಲ್ಲ, ಆ ಲಾಲಾರಸ ಗ್ರಂಥಿ ಉತ್ಪತ್ತಿ ಮಾಡುತ್ತಲ್ಲ ಲಾಲಾರಸ, ಆ ಗ್ರಂಥಿಗಳಲ್ಲೂ ಕೂಡ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಇದಾವೆ. ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳು ಇಲ್ದಾನೆ ಇರುವಂತ ಜಾಗ ಎಲ್ಲೆಲ್ಲಿ ಇರ್ತವೆ? ನೀರಲ್ಲಿರುತ್ತೆ, ಗಾಳಿಯಲ್ಲಿರುತ್ತೆ, ಆಹಾರದಲ್ಲಿರುತ್ತೆ, ಬಟ್ಟೆಗಳಲ್ಲಿರುತ್ತೆ, ಲಾಲಾರಸ ಗ್ರಂಥಿಗಳಲ್ಲಿ, ಲಾಲಾರಸದಲ್ಲೂ ಕೂಡ ಏನಿರುತ್ತೆ? ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಅದಕ್ಕೆ ನೀವು ಏನಾದ್ರೂ ಆಹಾರ ತಿನ್ಬೇಕಾದ್ರೆ ಕೈಯಿಂದ ಏನ್ ಮಾಡ್ಬೇಕು? ಚೆನ್ನಾಗಿ ತೊಳಿಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ? ಸೂಕ್ಷ್ಮಾಣು ಜೀವಿಗಳು ನಮ್ಮ ದೇಹದ ಒಳಗೆ ಅಲ್ಲ. ಹಾಗಾದ್ರೆ ಗೊತ್ತಾಯ್ತು ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿ ಇರ್ತವೆ, ಸೂಕ್ಷ್ಮಾಣು ಜೀವಿಗಳು ಎಲ್ಲೆಲ್ಲಿ ವಾಸ ಮಾಡ್ತವೆ ಅಂತ ಗೊತ್ತಾಯ್ತಾ? ಹಾಗಾದ್ರೆ ನಮ್ಮ ಮುಂದಿನ ಕಲಿಕಾಂಶ ಇದೆ ಯಾವುದು? ಸೂಕ್ಷ್ಮಾಣು ಜೀವಿಗಳ ವಿಧಗಳು. ಸೂಕ್ಷ್ಮಾಣು ಜೀವಿಗಳ ವಿಧಗಳು. ಸೂಕ್ಷ್ಮಾಣು ಜೀವಿಗಳನ್ನ ನಾವು ಪ್ರಮುಖವಾಗಿ 4 ವಿಧವಾಗಿ ವಿಂಗಡಿಸ್ತೀವಿ, ಅಥವಾ 4 ಗುಂಪುಗಳಾಗಿ ಏನ್ ಮಾಡ್ತೀವಿ ಸ್ವಾಮಿ? ವಿಂಗಡಿಸ್ತೀವಿ. ಯಾವ್ದನ್ನ? ಸೂಕ್ಷ್ಮಾಣು ಜೀವಿಗಳನ್ನ. ಅವು ಯಾವ್ದಪ್ಪ ಅಂತ ಹೇಳಿದ್ರೆ ನೋಡ್ರಿ, ಸೂಕ್ಷ್ಮಾಣು ಜೀವಿಗಳ ವಿಧಗಳು. ಸೂಕ್ಷ್ಮಾಣು ಜೀವಿಗಳ ವಿಧಗಳು ಬರ್ಕೋಬೇಕು ನೀವು. ಯಾವ್ದಪ್ಪ ಮೊದಲನೇದು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ. ಯಾವುದು? ಬ್ಯಾಕ್ಟೀರಿಯಾ. ಸೂಕ್ಷ್ಮಾಣು ಜೀವಿಗಳ ಮೊದಲನೇ ವಿಧ. ಎರಡನೇದು ಶಿಲೀಂಧ್ರಗಳು. ಮೂರನೇದು ಪ್ರೋಟೋಜೋವಾ. ನಾಲ್ಕನೇದು ಶೈವಲಗಳು. ಇವೇನು 4 ಸೂಕ್ಷ್ಮಾಣು ಜೀವಿಗಳ ವಿಧಗಳು ಅಥವಾ ಸೂಕ್ಷ್ಮಾಣು ಜೀವಿಗಳ ಗುಂಪುಗಳು. ಬರ್ಕೋಬೇಕೆಲ್ಲ. ಸೂಕ್ಷ್ಮಾಣು ಜೀವಿಗಳ ವಿಧಗಳು, ಗುಂಪುಗಳು. ಯಾರಾದ್ರೂ ಒಬ್ರು ಹೋಗಿ ಹೇಳ್ಕೊಡ್ತೀರಾ? ಯಾರಾದ್ರೂ ಒಬ್ರು ಸೂಕ್ಷ್ಮಾಣು ಜೀವಿಗಳ ವಿಧಗಳು ಅಂತೇಳಿ ಒಂದೊಂದಾಗಿ ಹೇಳ್ಕೊಡ್ರಿ. ಯಾರು ಬರ್ತೀರಾ? ಬರ್ಲಿಲ್ಲ ಅಂತ ನಾನೇ ಕರಿತೀನಿ. ಬರ್ಬೇಕಲ್ಲ, ಬರ್ದಿರೋದನ್ನ ಹೇಳ್ಕೊಡೋದಷ್ಟೇ. ಬರ್ರಿ, ಯಾರಾದ್ರೂ ಎದಳ್ಬೇಕು, ಬರ್ಬೇಕು. ಎಸ್ ಬರ್ಕೊಂಡ್ರಾ? ಬರ್ಕೊಂಡಾದ್ಮೇಲೆ ಹೇಳ್ಕೊಡೋದು.
ಪ್ರೋಟೋಜೋವಾ. Okay, good. Everyone clap separate. Okay, ಹಾಗಾದ್ರೆ ಈ ಸೂಕ್ಷ್ಮಾಣುಜೀವಿಗಳ ವಿಧಗಳಲ್ಲಿ ಹೇಳಿದ್ರಲ್ಲ, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳು ಹೇಳಿದೆ ಅಲ್ವಾ? ಹೇಳಿದೆ ಅಲ್ವಾ? ಇವು ಸೂಕ್ಷ್ಮಾಣುಜೀವಿಗಳ ವಿಧಗಳು. ಸೊ ಇನ್ನೊಂದಿದೆ ಇದರಲ್ಲಿ ಅದೇನಂತ ಬರ್ತಿದೆ ಅಂತ ಹೇಳಿದ್ರೆ ವೈರಸ್ಗಳು ಅಂತೇಳಿ ಬರ್ತೀನಲ್ವಾ? ವೈರಸ್ ಅಂತ ಬರ್ತಿದ್ದೀನಲ್ವಾ? ನೋಡ್ರಿ, ಈ ವೈರಸ್ ಇದೊಂಥರ ವಿಶೇಷ. ಯಾಕಪ್ಪ ಅಂತ ಹೇಳಿದ್ರೆ ಈ ವೈರಸ್ ಬೇರೆ ಇನ್ನೊಂದು ಜೀವಿಯ ಒಳಗಡೆ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ವಾಸ ಮಾಡುತ್ತೆ. ಅಂದ್ರೆ ಅತಿಥೇಯ ಜೀವಿಯ ಒಳಗಡೆ ವಾಸ ಮಾಡುತ್ತೆ. ಅತಿಥೇಯ ಅಂತ ಹೇಳಿದ್ರೆ ಈ ವೈರಸ್ಗಳು ಸ್ವತಃ ಎಲ್ಲೂ ಇರಲ್ಲ. ಸಸ್ಯಗಳಲ್ಲಿರ್ಬೋದು, ಪ್ರಾಣಿಗಳಲ್ಲಿರ್ಬೋದು, ಮನುಷ್ಯರಲ್ಲಿರ್ಬೋದು. ಅರ್ಥ ಆಗ್ತಿದ್ಯಾ? ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯ ದೇಹದ ಒಳಗಡೆ ವಾಸ ಮಾಡುತ್ತೆ. ಯಾವ್ದಿದು? ವೈರಸ್ಗಳು. ಅರ್ಥ ಆಗ್ತಿದ್ಯಾ? ಜೊತೆಗೆ ಏನ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ನಾ ಈ ಉದಾಹರಣೆಗೆ ಮನುಷ್ಯರಲ್ಲೇ ಒಂದು ಯಾವುದೋ ಮನುಷ್ಯನಲ್ಲಿ ವಾಸ ಮಾಡುತ್ತೆ ವೈರಸ್ ಅಂತ ಹೇಳಿದ್ರೆ ಅದು ಆ ಮನುಷ್ಯನ ಒಳಗಡೆ ಇರುತ್ತೆ. ಕೆಲವೊಂದ್ಸತಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆ ಮನುಷ್ಯನ ಒಳಗಡೆ ವೈರಸ್ಗಳು ಇದಾವೆ ಅಂತಾನೆ ನಮಗೆ ಏನಾಗಲ್ಲ, ಗೊತ್ತಾಗಲ್ಲ. ಅತಿಥೇಯ ಜೀವಕೋಶದ ಒಳಗಡೆ ವೈರಸ್ ಇದೆ ಅಂತಾನೆ ನಮಗೆ ಕೆಲವೊಂದ್ಸತಿ ಏನಾಗಲ್ಲ ಅಂತ ಹೇಳಿದ್ರೆ ಗುರುತೇ ಸಿಗಲ್ಲ. ಈಗ ಉದಾಹರಣೆ ನೋಡ್ರಿ, ಈ ವೈರಸ್ ಇಂದ ಬರುವಂತಹ ಕಾಯಿಲೆಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಶೀತ, ತಲೆನೋವಿಲ್ಲ, ಶೀತ, ಕೆಮ್ಮು, ಆಮೇಲೆ ಕೆಮ್ಮಿಲ್ಲ, ಶೀತ, ಜ್ವರ, ಕೆಮ್ಮಲ್ಲ, ಶೀತ, ಜ್ವರ, ಆಮೇಲೆ ಅದೇ ಶೀತ ಅಂದ್ರೆ ನೆಗಡಿ. ಅರ್ಥ ಆಗ್ತಿದ್ಯಾ? ಆಮೇಲೆ ಟೈಫಾಯ್ಡ್, ಆಮೇಲೆ ಹೇಳಿದ್ರೆ ನೋಡಿ ಕೊರೋನಾ ವೈರಸ್. ಕೊರೋನಾ ವೈರಸ್ ಹೇಳಿದ್ರಲ್ವಾ? ಈ ಕಡೆ ಕೇಳಿಸ್ಕೋಬೇಕು. ಡೆಂಗಿ ಜ್ವರ ಸೊಳ್ಳೆಯಿಂದ ಬರೋದು. ಸಾಕು ನೋಡ್ರಿ, ಅವಳು ಹೇಳಿದ್ದು ಕೊರೋನಾ ಅಂತೇಳಿ. ನಿಮ್ಗೆ ಗೊತ್ತಿರ್ಲಿ, ಆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಶೀತ ಬಹಳ ಆಗ್ತಿತ್ತು, ಕೆಮ್ಮು ಬರ್ತಿತ್ತು. ಹೌದಾ? ಓಕೆ. ಸೊ ಆ ಶೀತ ಕೆಲವರಿಗೆ ಕೊರೋನಾ ಟೈಮಲ್ಲಿ ಕೆಲವರು ಶೀತ ಆತರ ಸಿಂಪ್ಟಮ್ಸ್ ಇಂದ ಬಂದ ಮೇಲೆ ಹಾಸ್ಪಿಟ್ಲ್ ಹೋಗಿ ಕೊರೋನಾ ಪಾಸಿಟಿವ್ ಅಂತೇಳಿ ಗೊತ್ತಾಯ್ತು. ಕೊರೋನಾನು ಕೂಡ ಕೊರೋನಾ ವೈರಸ್ ಇಂದ ಬರುವಂತ ಕಾಯಿಲೆ ಆಯ್ತು. ಕೆಲವರಿಗೆ ಶೀತ ಆಯ್ತು, ಕೆಮ್ಮಾಯ್ತು, ಹಾಸ್ಪಿಟ್ಲಿಗೆ ಹೋದ್ರು. ಕೆಲವರು ಅವ್ರಿಗೆ ಏನು ಸಿಂಪ್ಟಮ್ಸೇ ಇರಲಿಲ್ಲ, ಸಂಕೇತಗಳೇ ಇರಲಿಲ್ಲ, ಸೂಚನೆಗಳೇ ಇರಲಿಲ್ಲ, ಆದ್ರೂ ಕೂಡ ಸತ್ತೇ ಹೋದ್ರು ಕೆಲವರು. ನಿಮ್ಗೆ ಗೊತ್ತಿರ್ಬೋದು, ಕೊರೋನಾ ಟೈಮಲ್ಲಿ ನೀವು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀವಿ? ಸೆವೆಂತ್ ಅಲ್ಲಿ ಫೋರ್ತ್ ಅಲ್ಲಿ ಇದ್ರು ಅನ್ಸುತ್ತೆ. ಆಗ ನೋಡ್ರಿ, ಆ ಕೊರೋನಾ ಟೈಮಲ್ಲಿ ಕೆಲವರು ಸಿಂಪ್ಟಮ್ಸ್ ಬಂದು ಹಾಸ್ಪಿಟ್ಲಿಗೆ ಹೋಗಿ ಕೊರೋನಾ ಪಾಸಿಟಿವ್ ಅನ್ಕೊಂಡ್ರು. ಕೆಲವರು ಸಿಂಪ್ಟಮ್ಸೇ ಇಲ್ದೇ ಸತ್ತೇ ಹೋದ್ರು. ಯಾಕೆ ಅಂತ ಹೇಳಿದ್ರೆ ವೈರಸ್ಗಳು ಅದೇ ಕೆಲಸ ಮಾಡೋದು. ಒಳಗಡೆ ಇರುತ್ತೆ, ಆ ಒಳಗಡೆ ಇರುವಂತ ಜೀವಿಗಳಿಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಪಾಯವನ್ನ ಉಂಟು ಮಾಡುವಂತ ಕೆಲಸವನ್ನ ಮಾಡುವಂತದ್ದು ಯಾವುದು? ವೈರಸ್. ಅದು ನಮ್ಮೊಳಗಿದೆ ಅನ್ನೋದೇ ಗೊತ್ತಾಗಲ್ಲ. ತುಂಬಾ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಆಗ ಹೋದ್ರೆ ಆಮೇಲೆ ಟ್ರೀಟ್ಮೆಂಟ್ ತಗೋಬಹುದು. ಕೆಲವೊಂದ್ಸತಿ ಏನಾಗಿರುತ್ತೆ, ಅಪಾಯದ ಮಟ್ಟ ಮೀರೋಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈ ವೈರಸ್ ಅಂತ ಭಯಾನಕವಾಗಿರುವಂಥದ್ದು. ಅರ್ಥ ಆಗ್ತಿದೆ? ಈಗ ಏಡ್ಸ್ ಬರುತ್ತೆ. ಏಡ್ಸ್ ಕೂಡ HIV ವೈರಸ್ ಇಂದ ಬರುವಂಥದ್ದು. ಈಗ ಶೀತ ನೋಡ್ರಿ, ಶೀತ ಬಂದಾಗ, ಜ್ವರ ಬಂದಾಗ ಕೆಲವರು ಹೋಗ್ತೀರಿ ವೈರಲ್ ಫೀವರ್ ಅಂತ ಹೇಳಿ ಹೇಳ್ತಾರೆ, ವೈರಲ್ ಜ್ವರ ಅಂತೇಳಿ. ಶೀತ ಬರುತ್ತೆ, ಕೆಲವರಿಗೆ ಹೋಗೋದೇ ಇಲ್ಲ. 15 ದಿನಗಳಾದ್ರೂ ಕೂಡ ಏನಾಗಲ್ಲ, ಶೀತ ಹೋಗೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊ ಹಂಗೆ ಈ ವೈರಸ್ ಈ ಸೂಕ್ಷ್ಮಾಣುಜೀವಿಗಳೆಲ್ಲ ಒಂಥರ ವಿಶೇಷವಾಗಿರುವಂಥದ್ದು. ಏನ್ ಮಾಡುತ್ತೆ, ಅತಿಥೇಯ ಜೀವಕೋಶದ ಒಳಗಡೆನೆ ಸೇರ್ಕೊಂಡು ಆ ಜೀವಕೋಶಗಳಿಗೆ ಹಾನಿಯನ್ನ ಉಂಟು ಮಾಡುವಂತ ಕೆಲಸ ಯಾವ್ದು ಮಾಡುತ್ತೆ? ಈ ವೈರಸ್ ಮಾಡುತ್ತೆ. ಇಲ್ಲೊಂದು ಚಿತ್ರ ಇದೆ ನೋಡ್ರಿ, ಇಲ್ಲೊಂದು ಚಿತ್ರ ಇದೆ. ಸೊ ಇದು ಇಲ್ಲಿ ಬರ್ತೀರ ನೋಡ್ರಿ, ಇದು ವೈರಸ್ ನ ಅಂದ್ರೆ ಒಂದು ಸಾಮಾನ್ಯ ವೈರಸ್ ನ ಚಿತ್ರ. ಅದ್ ಬಿಟ್ರೆ ಇಲ್ಲೂ ಇದಾವೆ ನೋಡ್ರಿ, ಇಲ್ಲಿ ಬೇರೆ ಬೇರೆ ಇದಾವೆ. ಸೊ ಇಲ್ಲೊಂದಿದೆ ನೋಡ್ರಿ, ಇದಲ್ಲ, ಇಲ್ಲಿದೆ ನೋಡ್ರಿ ವೈರಸ್ ನ ಚಿತ್ರ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ವೈರಸ್. ಗೊತ್ತಾಯ್ತಾ? ಓಕೆ. ಸೊ ಈಗ ಹೇಳಿದ್ರಲ್ಲ ಯಾವ್ದು ಸೂಕ್ಷ್ಮಾಣುಜೀವಿಗಳು ವಿಧಗಳು, ಅದ್ರ ಮೇಲೆ ಕೆಲವೊಂದು ಪ್ರಶ್ನೆ ಕೇಳೋಣ. ಹಾಗಾದ್ರೆ ಸೂಕ್ಷ್ಮಾಣುಜೀವಿಗಳು
ಜೀವಿಗಳು ಅಂದ್ರೆ ಏನಪ್ಪ? ಯಾರಿಗೆ ಗೊತ್ತಿದೆ ಅವ್ರು ಕೈ ಎತ್ತಬೇಕು, ಉತ್ತರ ಹೇಳಬೇಕು. ಸೂಕ್ಷ್ಮಾಣು ಜೀವಿಗಳು ಎಂದರೆ ಏನು? ಇಬ್ಬರಿಗೇನೋ ಗೊತ್ತಿರೋದು, ಮೂರ ಜನಕ್ಕ ಕೈ ಎತ್ತಬೇಕು, ಮೇಲೆ ಕೈ ಉದ್ದಕ್ಕೆ ಎತ್ತಬೇಕು. ಎಸ್ ಹೇಳಮ್ಮ ಧನುಷ್. ಬರೀ ಕಣ್ಣಿಗೆ ಕಾಣಿಸದ ಜೀವಿಗಳನ್ನ ಏನಂತ ಕರಿತೀವಿ? ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ನೋಡಲು ಬಳಸುವ ಉಪಕರಣ ಯಾವುದು? ಸೂಕ್ಷ್ಮಾಣು ಜೀವಿಗಳನ್ನು ನೋಡಲು ಬಳಸುವ ಉಪಕರಣ. ಎಸ್ ದೀಪಿಕಾ, ಜೋರ ಹೇಳ್ಬೇಕು. ಸೂಕ್ಷ್ಮ ದರ್ಶಕ. ಗುಡ್, ಹೇಳ್ಬಿಡು. ನೆಕ್ಸ್ಟ್, ಸೂಕ್ಷ್ಮಾಣು ಜೀವಿಗಳ ವಿಧಗಳು ಯಾವುದು? ಎಸ್ ನೀರು ಹೇಳ್ಬೇಕು. ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಪ್ರೋಟೋಜೋವಾ, ಶೈವಾಲ. ಗುಡ್, ಕ್ಲಾಸ್ ಸಕ್ರೆ. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಾಲ ಅಲ್ವಾ? ಅವೆಗಳು ಸೂಕ್ಷ್ಮಾಣು ಜೀವಿಗಳ ವಿಧಗಳು ಅಲ್ವಾ? ಸೊ ಹಾಗಾದ್ರೆ ಓಕೆ, ಹಾಗಾದ್ರೆ ನೆಕ್ಸ್ಟ್ ಈಗ ವೈರಸ್ ನಿಂದ ಬರುವಂತಹ ಕಾಯಿಲೆಗಳಾದಪ್ಪ. ವೈರಸ್ ನಿಂದ ಬರುವಂತಹ ರೋಗಗಳು ಯಾವುದು ಅಂತ ಹೇಳಿ ಸುಹಾನ್. ಜ್ವರ, ಕೆಮ್ಮು, ಕೊರೋನಾ ವೈರಸ್, ಶೀತ. ಏನ್ ಹೇಳಪ್ಪ? ಜ್ವರ, ಕೆಮ್ಮು, ಕೊರೋನಾ ಅಲ್ವಾ? ಓಕೆ, ಗುಡ್. ಸೊ ಹಾಗಾದ್ರೆ ಸೊ ಈಗ ನಾನು ಕರಿತೀನಿ, ಇಲ್ಲಿ ಚಾರ್ಟ್ ಇದೆ ಅಲ್ವಾ? ಈ ಚಾರ್ಟ್ ಅನ್ನು ನೋಡಿ ಅವು ಯಾವ್ಯಾವ ಚಿತ್ರ ಅಂತ ಹೇಳ್ಬೇಕು. ಹೇಳ್ತೀರಾ? ಓಕೆ, ಬರ್ರಿ ಯಾರಾದ್ರೂ ಹೋಗ್ಬೇಕು. ಇಲ್ಲಿದೆ ಬಂದು ನೋಡಿ ಹೇಳೋಗ್ಬೇಕು. ಬೇಗ ಬರ್ಬೇಕು. ಬರ್ರಿ ಯಾರಾದ್ರೂ ಒಬ್ರು ಬರ್ರಿ. ಇಲ್ಲಿದೆ ಓದಿ ಹೇಳೋಗ್ಬೇಕು. ವಿವಿಧ ಬಗೆಯ ಸೂಕ್ಷ್ಮಾಣು ಜೀವಿಗಳಿದಾವಲ್ವಾ? ಹೇಳು. ಅಮೀಬಾ. ಗುಡ್. ನೆಕ್ಸ್ಟ್ ಬರ್ರಿ. ಬಾಯ್ಸ್ ಬರ್ಬೇಕು. ಪೇಮೆಂಟ್ ಬರ್ಬೇಕು. ನೆಕ್ಸ್ಟ್ ಇದಾವೆ ಸ್ಪೈರೋಗೈರಾ. ಗುಡ್. ನೆಕ್ಸ್ಟ್ ಬರ್ಬೇಕು. ವೈರಸ್. ಓಕೆ, ನೆಕ್ಸ್ಟ್ ಬ್ರೆಡ್ ಮಾಲ್ಟ್. ಗುಡ್. ನೆಕ್ಸ್ಟ್ ಪೆನಿಸಿಲಿಯಂ. ಓಕೆ, ಗೊತ್ತಾಯ್ತೇನಪ್ಪ? ಓಕೆ, ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಅವಧಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಮಿತ್ರ ಮತ್ತು ಶತ್ರು ಅನ್ನೋ ಪಾಠದಲ್ಲಿ ಸೂಕ್ಷ್ಮಾಣು ಜೀವಿಗಳ ಅರ್ಥ, ಸೂಕ್ಷ್ಮಾಣು ಜೀವಿಗಳ ವಿಧಗಳು, ನೆಕ್ಸ್ಟ್ ವೈರಸ್ಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಇದು ಮುಂದುವರೆದಂತಹ ಕಲಿಕಾಂಶಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಹಾಗಾದ್ರೆ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೋಮ್ವರ್ಕ್ ಬರ್ಕೊಳ್ಳಿ. ಒಂದನೇದು, ಸೂಕ್ಷ್ಮಾಣು ಜೀವಿಗಳು ಎಂದರೇನು? ಸೂಕ್ಷ್ಮಾಣು ಜೀವಿಗಳು ಎಂದರೇನು? ಮೊನ್ನೆ ಕ್ವಶನ್, ಸೂಕ್ಷ್ಮಾಣು ಜೀವಿಗಳು ಎಂದರೇನು? ಬರ್ಕೋಬೇಕಿಲ್ಲ. ಎರಡನೇದು, ಸೂಕ್ಷ್ಮಾಣು ಜೀವಿಗಳ ವಿಧಗಳನ್ನು ಪಟ್ಟಿ ಮಾಡಿ. ಸೂಕ್ಷ್ಮಾಣು ಜೀವಿಗಳ ವಿಧಗಳನ್ನು ಪಟ್ಟಿ ಮಾಡಿ. ಸೂಕ್ಷ್ಮಾಣು ಜೀವಿಗಳ ವಿಧಗಳನ್ನು ಪಟ್ಟಿ ಮಾಡಿ. ಮೂರನೇದು, ಸೂಕ್ಷ್ಮಾಣು ಜೀವಿಗಳನ್ನು ನೋಡಲು ಬಳಸುವ ಉಪಕರಣ ಯಾವುದು? ಸೂಕ್ಷ್ಮಾಣು ಜೀವಿಗಳನ್ನು ನೋಡಲು ಬಳಸುವ ಉಪಕರಣ ಯಾವುದು?
ಬರುವ ವೈರಸ್ನಿಂದ ಬರುವ ಕಾಯಿಲೆಗಳನ್ನು ಪಟ್ಟಿ ಮಾಡಿ. ವೈರಸ್ನಿಂದ ಬರುವ ಕಾಯಿಲೆಗಳನ್ನು ಪಟ್ಟಿ ಮಾಡಿ. ಬರುವ ಕಾಯಿಲೆಗಳನ್ನು ಪಟ್ಟಿ ಮಾಡಿ. ಆಯ್ತಾ? ಅದಕ್ಕೆ ಎಲ್ಲ ಉತ್ತರ ನಾಳೆ ಬರ್ಕೊಂಡು ಬರ್ಬೇಕು. ಓಕೆ, ಥ್ಯಾಂಕ್ ಯು.